ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸದಾ ಒಂದಲ್ಲ ಒಂದು ರೀಲ್ಸ್ ಅಥವಾ ವಿಡಿಯೋಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರೋ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಈಗ ತಾವೇ ಮಾಡಿದ ಒಂದು ರೀಲ್ಸ್ನಿಂದ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟೇ ಅಲ್ಲ, ವಿವಾದ ದೊಡ್ಡದಾಗ್ತಾ ಇದ್ದಂತೆ ಆ ವಿಡಿಯೋವನ್ನು ಡಿಲೀಟ್ ಮಾಡಿ ಇಡೀ ಕರ್ನಾಟಕದ ಜನತೆಯ ಮುಂದೆ ಮತ್ತು ಅರಣ್ಯ ಇಲಾಖೆಯ ಮುಂದೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ನಿವೇದಿತಾ ಗೌಡ ಮಾಡಿದ ಆ ತಪ್ಪಾದರೂ ಏನು? ರಾಷ್ಟ್ರಪಕ್ಷಿ ನವಿಲಿಗೂ ನಿವೇದಿತಾಗೂ ಲಿಂಕ್ ಏನು? ವೀಕ್ಷಕರೇ, ಇತ್ತೀಚೆಗೆ ನಿವೇದಿತಾ ಗೌಡ ಮತ್ತು ಕಿಶನ್ ಇಬ್ಬರು ಸೇರಿ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಡಾನ್ಸ್ ರೀಲ್ಸ್ ಅಪ್ಲೋಡ್ ಮಾಡಿದರು. ಅದನ್ನು ನೀವು ಕೂಡ ನೋಡಿರ್ತೀರ. ಸಖತ್ ವೈರಲ್ ಆಗಿ ಓಡ್ತಾ ಇತ್ತು ಆ ಒಂದು ರೀಲ್ಸ್. ಈ ವಿಡಿಯೋದಲ್ಲಿ ಕಿಶನ್ ಅವರು ನಮ್ಮ ರಾಷ್ಟ್ರಪಕ್ಷಿ ನವಿಲಿನ ತರಹದ ರೆಕ್ಕೆ ಹಾಗೂ ಉಡುಪನ್ನು ಧರಿಸಿ ನಿವೇದಿತಾ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸನ್ನು ಮಾಡಿದ್ರು. ಆದರೆ ಈ ವಿಡಿಯೋ ಹೊರಬಂದಂತೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ನವಿಲು ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರಪಕ್ಷಿ. ಅದರ ಉಡುಪನ್ನು ಈ ರೀತಿ ಮನರಂಜನೆಗೆ, ಲೈಕ್ ಮತ್ತು ವ್ಯೂಸ್ಗಾಗಿ ಬಳಸಿ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡುವುದು ರಾಷ್ಟ್ರಪಕ್ಷಿಗೆ ಮತ್ತು ದೇಶಕ್ಕೆ ಮಾಡುವ ಅಪಮಾನ ಅಂತ ಜನರು ಕಮೆಂಟ್ ಬಾಕ್ಸ್ನಲ್ಲಿ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು. ಟ್ರೋಲ್ಸ್ ಮತ್ತು ವಿರೋಧ ಹೆಚ್ಚಾದಂತೆ ಅಲರ್ಟ್ ಆದ ನಿವೇದಿತಾ ಗೌಡ ಮತ್ತು ಕಿಶನ್ ತಕ್ಷಣವೇ ಆ ರೀಲ್ಸ್ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಹೊಸದಾಗಿ ವಿಡಿಯೋ ಮಾಡಿ ಬಹಿರಂಗವಾಗಿ ಜನರನ್ನು ಕ್ಷಮೆ ಕೇಳಿದ್ದಾರೆ. ನಮಗೆ ರಾಷ್ಟ್ರಪಕ್ಷಿಗೆ ಅಪಮಾನ ಮಾಡಬೇಕು ಅನ್ನೋ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ. ನಾವು ಕೇವಲ ಒಂದು ಕಲಾತ್ಮಕ ಡ್ಯಾನ್ಸ್ ಅಂತ ಆ ಒಂದು ರೀಲ್ಸನ್ನು ಮಾಡಿದ್ವಿ ಅಷ್ಟೇ. ಅದಕ್ಕೆ ಕನ್ನಡಿಗರಲ್ಲಿ ಕ್ಷಮೆಯನ್ನು ಕೇಳ್ತೀವಿ ಅಂತ ಇಬ್ಬರೂ ಕೂಡ ಲೈವ್ಗೆ ಬಂದು ಕ್ಷಮೆಯನ್ನು ಯಾಚಿಸಿದ್ದಾರೆ. ವೀಕ್ಷಕರೇ, ನಿವೇದಿತಾ ಗೌಡ ಅವರು ಈ ರೀತಿ ವಿವಾದಕ್ಕೆ ಸಿಲುಕಿರುವುದು ಇದೇ ಮೊದಲೇನಲ್ಲ. ಇದಕ್ಕೂ ಮುನ್ನ ಕೂಡ ಅವರು ತಮ್ಮ ವಿಭಿನ್ನ ರೀಲ್ಸ್ ಮತ್ತು ಶೂಟ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಟ್ರೋಲ್ ಆಗಿದ್ದರು. ಇತ್ತ ಕಿಶನ್ ಬೆಳಗಲಿ ಅವರು ಕೂಡ ಒಬ್ಬ ಅದ್ಭುತ ಡ್ಯಾನ್ಸರ್ ಆಗಿದ್ದರು. ಈ ಬಾರಿ ಕಾಸ್ಟ್ಯೂಮ್ ಸೆಲೆಕ್ಷನ್ನಲ್ಲಿ ಮಾಡಿಕೊಂಡ ಎಡವಟ್ಟು ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ನೆಟಿಜನ್ಸ್ ಪ್ರಕಾರ ಮನೋರಂಜನೆಗೆ ಒಂದು ಮಿತಿ ಇರಬೇಕು. ಯಾವುದೇ ಕಲೆ ಅಥವಾ ಡ್ಯಾನ್ಸ್ ಮಾಡುವಾಗ ನಮ್ಮ ದೇಶದ ಸಂಕೇತಗಳಿಗೆ, ರಾಷ್ಟ್ರಪಕ್ಷಿ ಮತ್ತು ರಾಷ್ಟ್ರಧ್ವಜದಂತಹ ವಿಷಯಗಳಿಗೆ ಧಕ್ಕೆಯಾಗದಂತೆ ಎಚ್ಚರ ವಹಿಸುವುದು ಪ್ರತಿಯೊಬ್ಬ ನಾಗರಿಕನ ಮತ್ತು ಸೆಲೆಬ್ರಿಟಿಗಳ ಜವಾಬ್ದಾರಿಯಾಗಿರುತ್ತೆ. ಕಾನೂನಿನ ಪ್ರಕಾರವೂ ರಾಷ್ಟ್ರೀಯ ಗೌರವಕ್ಕೆ ಚ್ಯುತಿ ತರುವುದು ಶಿಕ್ಷಾರ್ಹ ಅಪರಾಧವಾಗಬಹುದು. ಇದೇ ಕಾರಣಕ್ಕೆ ಇಬ್ಬರು ತಕ್ಷಣವೇ ಅಲರ್ಟ್ ಆಗಿ ವಿಡಿಯೋ ಡಿಲೀಟ್ ಮಾಡಿ ಕ್ಷಮೆ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಏನೇ ಆಗಲಿ ಯಾವುದೇ ಆಗಲಿ ಒಂದು ಲಿಮಿಟ್, ಒಂದು ಬೌಂಡ್ರಿ ಅಂತ ಇರುತ್ತೆ. ಆ ಒಂದು ಲಿಮಿಟ್ ಮತ್ತು ಬೌಂಡ್ರಿನ ದಾಟಿದರೆ ಯಾವುದೇ ವ್ಯಕ್ತಿ ಆಗಲಿ, ಸೆಲೆಬ್ರಿಟಿ ಆಗಿರಲಿ, ಸಾಮಾನ್ಯ ವ್ಯಕ್ತಿ ಆಗಿರಲಿ, ಕಾನೂನಿನ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮಗಳು ಸಿದ್ಧವಾಗಿ ನಿಂತಿರುತ್ತೆ ಮಾಡಿದ ತಪ್ಪಿಗೆ ಅನ್ನೋದಕ್ಕೆ. ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಏನೇ ತಪ್ಪು ಮಾಡಿದ್ರೂ ಸಹಿತ ಆ ಒಂದು ತಪ್ಪಿಗೆ ಶಿಕ್ಷೆ ಅಂತ ಆಗೇ ಆಗತ್ತೆ. ಈ ಒಂದು ತನಿಖೆ ಶುರುವಾಗತ್ತೆ. ತನಿಖೆಯ ಪ್ರಕಾರ ಅವರು ಯಾವ ರೀತಿ ಸಹಕರಿಸಬೇಕು ಅದಕ್ಕೆ ಅವರು ಅಂದರೆ ಕಿಶನ್ ಮತ್ತು ನಿವೇದಿತಾ ಗೌಡ ಅವರು ಸಹಕರಿಸಬೇಕು. ಅಲ್ಲಿ ಎಲ್ಲಿ ತಪ್ಪು ನಡೆದಿದೆ, ಯಾರಿಂದ ತಪ್ಪು ನಡೆದಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಆ ಒಂದು ತಪ್ಪಿಗೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗತ್ತೆ ಅಂತಲೂ ಕೂಡ ಹೇಳಬಹುದು. ಮನೋರಂಜನೆಗೆ, ಲೈಕ್ಸ್ಗೆ, ಕಮೆಂಟ್ಸ್ಗಳಿಗೆ, ವ್ಯೂವ್ಸ್ಗೆ ನಾವು ಏನೇ ಮಾಡಿದ್ರೂ ಅದು ಲಿಮಿಟ್ನಲ್ಲಿ ಇರಬೇಕು. ನಮ್ಮ ರಾಷ್ಟ್ರಕ್ಕಾಗಲಿ ಅಥವಾ ಸಾಮಾನ್ಯ ವ್ಯಕ್ತಿಯ ಜೀವನಕ್ಕಾಗಲಿ ಒಂದು ಸಮಾಜಕ್ಕಾಗಲಿ ಒಳ್ಳೆಯದ್ದೇ ಆಗಬೇಕೇ ಹೊರತು ಇದರಿಂದ ನಾವು ಮಾಡುವ ನಮಗೆ ಬೇಕಾದ ವ್ಯೂಸ್ಗೆ ಮತ್ತು ಲೈಕ್ಸ್ಗೆ, ಕಮೆಂಟ್ಸ್ಗಳಿಗೋಸ್ಕರ ನಮ್ಮ ಸಮಾಜದಲ್ಲಿ ಒಂದು ಕಲಹ ಆಗಿರ್ಬೋದು, ಕೆಟ್ಟದ್ದನ್ನು ಕೊಡೋಕೆ ನಾವು ಯಾವತ್ತಿಗೂ ಹೋಗಬಾರ್ದು. ಅದರಲ್ಲೂ ಕೂಡ ಸೆಲೆಬ್ರಿಟಿಗಳು ತುಂಬ ಯೋಚನೆಯನ್ನು ಮಾಡಿ ಒಂದು ಹೆಜ್ಜೆ ಇಡಬೇಕು ಅಂದರೂ ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ, ನಮ್ಮನ್ನೇ ಅನುಕರಿಸುತ್ತಿರ್ತಾರೆ. ಅವ್ರಿಗೋಸ್ಕರ ನಾವು ಏನು ಕೊಡಬೇಕು ಅನ್ನೋ ಪ್ರಜ್ಞೆ ಅವರಲ್ಲಿ ಇರಬೇಕು ಅಂತ ಹೇಳ್ತಾ, ಈ ಒಂದು ಕಿಶನ್ ಮತ್ತು ನಿವೇದಿತಾ ಗೌಡ ಅವರು ಮಾಡಿರುವ ಈ ಒಂದು ರೀಲ್ಸ್ ಬಗ್ಗೆ ನಿಮಗೇನು ಅನಿಸುತ್ತೆ? ಈಗ ಅವರು ಕ್ಷಮೆಯನ್ನು ಕೇಳಿದ್ದಾರೆ, ಅದರ ಬಗ್ಗೆನೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಈ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಸೀಯಿಂಗ್ ದಿಸ್ ವಿಡಿಯೋ.